ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಸ್ಟ್ರೋ ಕೇರ್ಗೆ ಸ್ವಾಗತ. ಎಷ್ಟೋ ಸಾರಿ ಅನೇಕ ಪ್ರಶ್ನೆಗಳಿಗೆ ನಾವು ಉತ್ತರನ ಹುಡುಕೋದಕ್ಕೆ ಹೋದಾಗ ಇನ್ನಷ್ಟು ಗೊಂದಲ ಸೃಷ್ಟಿಯಾಗುತ್ತೆ. ಯಾಕೆ ಹೇಗೆ ನಡೀತಾ ಇದೆ ನನ್ನ ಜೀವನದಲ್ಲಿ, ಯಾಕೆ ಹೀಗಾಗ್ತಾ ಇದೆ, ಪದೇ ಪದೇ ಇದೇ ನನ್ನ ಜೀವನದಲ್ಲಿ ಇದೇ ಪ್ರಶ್ನೆ ಯಾಕೆ ನನ್ನ ಮುಂದೆ ಬಂದು ನಿಲ್ಲುತ್ತೆ. ಅದು ಆರೋಗ್ಯದ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು, ಅಥವಾ ಮನೆಯಲ್ಲಿ ನಡೆಯುವ ಅನೇಕ ಸಮಸ್ಯೆಗಳ ವಿಚಾರದಲ್ಲಿರ್ಬೋದು, ಅಥವಾ ನನ್ನ ಜೀವನದಲ್ಲಿ ನನ್ನ ಸಾಧನೆ ವಿಷಯದಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿರ್ಬೋದು. ಈಗ ಕೆಲವೊಂದು ಸಾರಿ ಕೆಲವೊಬ್ಬರಿಗೆ ತುಂಬ ಆರೋಗ್ಯ ಸಮಸ್ಯೆ ಆಗುತ್ತೆ. ಅಂದರೆ ಸ್ವಲ್ಪ ಸಮಯದವರೆಗೆ ಚೆನ್ನಾಗಿರ್ತಾರೆ, ಆದರೆ ನಂತರ ಇದ್ದಕ್ಕಿದ್ದಂತೆ ಅನಾರೋಗ್ಯ ಸಮಸ್ಯೆ ಪ್ರಾರಂಭ ಆಗುತ್ತೆ. ಅದು ಹೆಚ್ಚಾಗ್ತಾ ಹೋಗುತ್ತೆ. ವಿಚಿತ್ರವಾದ ಕನಸುಗಳು ಬೀಳೋದು, ಭಯ ಬರೋದು, ಮತ್ತೆ ಅಳೋದು, ಮತ್ತೆ ಮನೆಗಳಲ್ಲಿ ಜಗಳಗಳು ಪ್ರಾರಂಭ ಆಗೋದು, ಅಥವಾ ಯಾರು ಮಿತ್ರರಿರ್ತಾರೋ ಅವರು ಇದ್ದಕ್ಕಿದ್ದಂತೆ ಶತ್ರುಗಳಾಗೋದು. ಹೀಗೆ ಅಲ್ಲದೆ ಉದ್ಯೋಗದಲ್ಲೂ ಇದ್ದಕ್ಕಿದ್ದಂತೆ ಅನೇಕ ಬದಲಾವಣೆಗಳಾಗೋದು. ಏನು ನಾವು ಊಹಿಸಿರಲ್ಲ ಅದು ನಮ್ಮ ಜೀವನದಲ್ಲಿ ಘಟಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲದೆ ನಾನು ಎಷ್ಟೋ ಸಾರಿ ಪ್ರಯತ್ನ ಪಟ್ಟಿದ್ದೇನೆ ಅಂತಂದಾಗ್ಯೂ ಯಾಕೆ ಈ ಪ್ರಯತ್ನಕ್ಕೆ ಫಲ ಸಿಗ್ತಾ ಇಲ್ಲ, ಅಡೆತಡೆಗಳೇ ಉಂಟಾಗ್ತಾ ಇದೆ, ನನಗೆ ಏನು ಮಾಡಬೇಕು ಅಂತ ದಾರಿ ತೋರಿಸ್ತಾ ಇಲ್ಲ. ಎಲ್ಲ ಥರದ ಪ್ರಯತ್ನಗಳನ್ನು ನಾನು ಮಾಡಿದ್ದೇನೆ. ಇವನ್ ಸೈನ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಒಂದು ವಿಚಾರಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ, ಅಥವಾ ನಾನು ಅದಕ್ಕೆ ಸಂಬಂಧಪಟ್ಟಂತಹ ಸೊಲ್ಯೂಷನ್ ಅನ್ನು ಹುಡ್ಕೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆದರೆ ನನಗೆ ಸಿಗ್ತಾ ಇಲ್ಲ. ಡಾಕ್ಟರ್ ಹತ್ರ ತೋರಿಸಿದ್ದೇನೆ, ಏನೂ ಇಲ್ಲ ಅಂತಾರೆ. ಹಾಗಾದರೆ ಇವೆಲ್ಲ ಏನು? ಕೆಲವರಿಗೆ ಮೈ ತುಂಬ ನೋವು, ಎಲ್ಲಿ ಮುಟ್ಟಿದ್ರೂ ನೋವು, ಮತ್ತೆ ರಾತ್ರಿ ಇದ್ದಕ್ಕಿದ್ದಂತೆ ಏನೋ ಒಂಥರ ಭಯ ಸೃಷ್ಟಿಯಾಗೋದು, ಅಳಬೇಕು ಅಂತ ಅನಿಸೋದು. ಇವೆಲ್ಲ ಹಾಗಾದ್ರೆ ಏನು? ಇವು ನಿಜ ನಮ್ಮ ಕಣ್ಣಿಗೆ ಕಾಣಿಸುವಂತಹ ವಿಚಾರಗಳು ಹಲವಾದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತಹ ವಿಚಾರಗಳು ಕೆಲವಷ್ಟು ಇದ್ದಾವೆ. ನಮಗೆ ಮೊದಲು ಏನಾಗಲ್ಲ, ಇವುಗಳಲ್ಲಿ ನಂಬಿಕೆ ಬರಲ್ಲ. ಏನು ಇದು ಸರಿ, ಕಣ್ಣಿಗೆ ಕಾಣಿಸೋ ವಿಚಾರಗಳನ್ನ ನಾವು ಸುಲಭವಾಗಿ ನಂಬೋದಕ್ಕೆ ಸಾಧ್ಯ ಆಗುತ್ತೆ, ಯಾಕೆಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಆದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತಹ ವಿಚಾರಗಳು ಆದ್ರೆ ಅನುಭವಕ್ಕೆ ಬರ್ತಾ ಇರುತ್ತೆ. ಆ ವಿಚಾರಗಳಲ್ಲಿ ನಂಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಇದನ್ನ ಪ್ರೇತ ಬಾಧೆ ಅಂತ ಹೇಳ್ಬೋದು. ಆದ್ರೆ ಎಲ್ಲಾ ಸಾರಿ ಪ್ರೇತ ಬಾಧೆನೇ ಅಲ್ಲ, ಮನುಷ್ಯನ ಮನಸ್ಸು ಅದಕ್ಕಿಂತ ದೊಡ್ಡ ಪ್ರೇತ ಇದ್ದ ಹಾಗೆ. ಅದು ಹಲವಾರು ಒಂದು ಇಮ್ಯಾಜಿನೇಷನ್ ಅನ್ನ ಸೃಷ್ಟಿ ಮಾಡುತ್ತೆ, ಒಂದು ಹೊಸ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಅದಕ್ಕೆ ಅಲ್ಲಿ ಮನಸ್ಸಿನ ಕಾಯಿಲೆಗಳು ಹಲವಾರು ಇರುತ್ತೆ. ಆದರೆ ಕೆಲವೊಮ್ಮೆ ಅದಕ್ಕೆ ಹೊರತಾಗಿ ಪ್ರೇತ ಬಾಧೆಗಳು ಇರುತ್ತೆ. ಕೆಲವೊಮ್ಮೆ ಅವರ ಒಂದು ಕುಟುಂಬದಲ್ಲಿಯೇ ಯಾರೋ ಒಂದು ರೀತಿಯ ದುರ್ಘಟನೆಯಿಂದ ಮರಣ ಹೊಂದಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೊರಗಿನ ಒಂದು ಪ್ರೇತಗಳು ಇವರ ಒಂದು ಯಾವಾಗ ನಮ್ಮ ಓರ ಅಥವಾ ನಮ್ಮಲ್ಲಿರುವಂತಹ ಎನರ್ಜಿ ಅಂದರೆ ಸಕಾರಾತ್ಮಕ ಶಕ್ತಿ ನಮ್ಮಲ್ಲಿ ಕುಂದುತ್ತೋ ಆಗ ಇವೆಲ್ಲ ನಕಾರಾತ್ಮಕ ಶಕ್ತಿಗಳು ಅವುಗಳು ಆಶ್ರಯವನ್ನ ಅಂದರೆ ಅವು ಎನರ್ಜಿಯನ್ನ ಹುಡುಕ್ತಾ ಇರ್ತವೆ. ನನಗೆಲ್ಲಿ ಶಕ್ತಿ ಸಿಗುತ್ತೆ, ನಂತರ ನನ್ನ ಫೀಲಿಂಗ್ ತರ ಯಾರಿದ್ದಾರೆ, ಸೊ ಎನರ್ಜಿಯನ್ನ ಹುಡುಕ್ತಾ ಇರುತ್ತೆ. ನಮ್ಮ ಎನರ್ಜಿಯನ್ನ ಅವು ಏನ್ ಮಾಡ್ಕೊಳ್ತವೆ, ಹೀರಿಕೊಳ್ತವೆ. ಅದರ ಮೂಲಕ ನಮಗೆ ಅನೇಕ ಸಮಸ್ಯೆಗಳು ಶಾರೀರಿಕವಾಗಿ ಮಾನಸಿಕವಾಗಿ ಪ್ರಾರಂಭ ಆಗುತ್ತೆ, ಮನೆಗಳಲ್ಲೂ ಸಹ ಪ್ರಾರಂಭ ಆಗುತ್ತೆ. ಆ ರೀತಿ ಪ್ರೇತ ಬಾಧೆಯಿಂದ ಒಂದು ವೇಳೆ ನಳ್ತಾ ಇದ್ರೆ ಅದು ಪ್ರೇತ ಬಾಧೆಯೇ ಹೌದೋ ಅಲ್ವೋ ಅಂತ ಹೇಳಿ ನಾವು ಇವನ್ KP ಅಸ್ಟ್ರಾಲಜಿಯಲ್ಲೂ ಕೂಡ ತಿಳ್ಕೊಬಹುದು. ಆದರೆ ಇದು ಒಂದು ಮಾರ್ಗ ಮಾತ್ರ, ಆದರೆ ಇದೇ ಫೈನಲ್ ಅಂತ ಅಲ್ಲ. ನನ್ನ ಜಾತಕದಲ್ಲಿ ಇಲ್ಲ ಆದರೂ ನನಗೆ ಸಿಂಪ್ಟಮ್ಸ್ ಕಾಣ್ತಾ ಇದೆ, ಆದರೆ ನನ್ನ ಜಾತಕದಲ್ಲಿ ಇದೆ ಆದರೆ ಇದೇನೂ ನನಗೆ ಅಪ್ಲೈ ಆಗ್ತಾ ಇಲ್ಲ ಅಂತಂದರೆ ಇದು ಒಂದೇ
ಮಾರ್ಗ ಅಲ್ಲ. ಅನೇಕ ವಿಧದಿಂದಲೂ ನೋಡಲಾಗತ್ತೆ. ವೇದಿಕ್ ಅಸ್ಟ್ರಾಲಜಿ ಮುಖಾಂತರನೂ ಸಹ ನೋಡಲಾಗತ್ತೆ, ನಾಡಿ ಅಸ್ಟ್ರಾಲಜಿ ಮುಖಾಂತರ ಸಹಿತ ನೋಡಲಾಗತ್ತೆ, ಹಾಗೆ KP ಪದ್ಧತಿಯ ಮೂಲಕನೂ ಸಹ ನೋಡಲಾಗತ್ತೆ. ಇವತ್ತು KP ಪದ್ಧತಿಯ ಒಂದು ಮೆಥಡನ್ನು ಇಲ್ಲಿ ತಿಳಿಸಲಾಗ್ತಾ ಇದೆ. ಹಾಗಾದ್ರೆ ಹೇಗೆ ನೋಡೋದು? ಮೊದಲು ಪ್ರಶ್ನಾಶಾಸ್ತ್ರ ಹಾಕೊಂಡಾಗ ಒಂದು ವೇಳೆ ಮನೆಯಲ್ಲಿ ಆ ರೀತಿಯ ಪ್ರೇತ ಬಾಧೆ ಅನಿಸ್ತಾ ಇದ್ರೆ, ಅಂದ್ರೆ ಮನೆಯ ಎಲ್ಲ ಸದಸ್ಯರಿಗೂ ಅದು ಉಂಟಾಗ್ತಾ ಇರುತ್ತೆ ಆಗ, ಅಥವಾ ಮನೆಯಲ್ಲಿ ಏನೋ ಒಂದು ನಕಾರಾತ್ಮಕತೆಯ ಫೀಲಿಂಗ್ ಆಗ್ತಾ ಇರುತ್ತೆ, ಅಂತ ಸಂದರ್ಭದಲ್ಲಿ 4th ಕಸ್ಪಲ್ ಸಬ್ಲಾರ್ಡ್ನ ನೋಡಬೇಕು. 4th ಕಸ್ಪಲ್ ಸಬ್ಲಾರ್ಡ್ ಒಂದು ವೇಳೆ ರಾಹು ಆಗಿದ್ರೆ, ಅಥವಾ 4th ಕಸ್ಪಲ್ ಸಬ್ಲಾರ್ಡ್ನ ನಕ್ಷತ್ರಾಧಿಪತಿ ಅಂದ್ರೆ ನಕ್ಷತ್ರ ಲಾರ್ಡ್ ಒಂದು ವೇಳೆ ರಾಹು ಆಗಿದ್ರೆ, ಆಗ ಖಂಡಿತವಾಗಿಯೂ ಅಲ್ಲಿ ಮನೆಯಲ್ಲಿ ಆ ಒಂದು ಪ್ರೇತ ಬಾಧೆ ಇರುತ್ತೆ. ಒಂದು ವೇಳೆ ವ್ಯಕ್ತಿ ನೋಡ್ಬೇಕಾದ್ರೆ ನನಗೆ ಇದೆನಾ ಅಥವಾ ನನ್ನ ಮನೆಯಲ್ಲಿ ಇನ್ಯಾರಿಗೂ ಅವರಿಗಿದೆನಾ, ಅವ್ರಿಗೆ ಆ ತೊಂದರೆ ಇದೆನಾ, ಅಥವಾ ನಮ್ಮ ಸ್ನೇಹಿತರು ನೋಡೋದಾದ್ರೆ ಫಸ್ಟ್ ಕಸ್ಪಲ್ ಸಬ್ಲಾರ್ಡ್ನ ನೋಡಬೇಕು. ಫಸ್ಟ್ ಕಸ್ಪಲ್ ಸಬ್ಲಾರ್ಡ್ ಒಂದು ವೇಳೆ ರಾಹು ಆಗಿದ್ರೆ, ಅಥವಾ ಫಸ್ಟ್ ಕಸ್ಪಲ್ ಸಬ್ಲಾರ್ಡ್ನ ನಕ್ಷತ್ರಾಧಿಪತಿ ಅಥವಾ ನಕ್ಷತ್ರ ಲಾರ್ಡ್ ರಾಹು ಆಗಿದ್ರೆ ಆಗ್ಲೂ ಸಹ ಪ್ರೇತ ಬಾಧೆ ಇರುತ್ತೆ. ಆದ್ರೆ ಮೊದಲೇ ತಿಳಿಸಿದಾಗೆ ಇದು ಒಂದೇ ವಿಧಾನ ಅಲ್ಲ, ಇದು ಒಂದು ವಿಧಾನ ಹೌದು. ಅದಕ್ಕೆ ಇದನ್ನೇ ನಾವು ಫೈನಲ್ ಆಗಿ ತಗೊಂಡು ಮಾಡೋದಲ್ಲ, ಆದ್ರೆ ಇದು ಒಂದು ನಮಗೆ ಸೂಚನೆಯನ್ನ ಕೊಡ್ತಾ ಇರುತ್ತೆ. ಹಾಗಾದ್ರೆ ಈ ಪ್ರೇತ ಬಾಧೆಯಿಂದ ಸಾಕಷ್ಟು ರೀತಿಯ ಒಂದು ಸಂಬಂಧಗಳಲ್ಲಿ ಸಮಸ್ಯೆಗಳು, ಇದ್ದಕ್ಕಿದ್ದಂತೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂತೆ ಜಗಳಗಳು ಪ್ರಾರಂಭ ಆಗುತ್ತೆ, ಬಿರುಕು ಪ್ರಾರಂಭ ಆಗುತ್ತೆ, ಜೊತೆಗೆ ಮನೆಯಲ್ಲಿ ಮಕ್ಕಳಿಗೆ ವಿಪರೀತ ಕಾಯಿಲೆಗಳು ಪ್ರಾರಂಭ ಆಗುತ್ತೆ. ಈ ರೀತಿ ಅನೇಕ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ನಮಗೆ ಏನೋ ಅನ್ಯಾಚುರಲ್ ಅಂತ ಫೀಲಿಂಗ್ ಆಗ್ತಿರುತ್ತೆ. ಆ ಥರ ಸಮಸ್ಯೆಗಳು ಅದು ಪ್ರೇತ ಬಾಧೆಯಿಂದನೂ ಉದ್ಭವಿಸಿರಬಹುದು, ಮಾನಸಿಕವಾಗಿಯೂ ಉದ್ಭವಿಸಿರುತ್ತೆ. ಆದರೆ ನಾವು ಒಬ್ಬ ವ್ಯಕ್ತಿಯ ಹಾರೋಸ್ಕೋಪ್ ಮೂಲಕ ಕಂಡಿಡ್ಬೋದು ವ್ಯಕ್ತಿ ಮಾನಸಿಕವಾಗಿ ಇದು ಸಮಸ್ಯೆ ಆಗಿದೆಯೋ ಅಥವಾ ಪ್ರೇತ ಬಾಧೆಯಿಂದ. ಪ್ರೇತ ಬಾಧೆಯಿಂದ ಈಗ ಸಮಸ್ಯೆ ಆಗಿದೆ ಅಂತ ಅನ್ಕೊಳ್ಳೋಣ. ಆಗ ಏನು ರೆಮಿಡಿ ಮಾಡ್ಕೋಬೇಕಾಗಾದ್ರೆ ಅದಕ್ಕೆ ತಾವು ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ ಯೂಸ್ ಮಾಡ್ಬೋದು. ಕೆಲವರಿಗೆ ಕ್ರಿಸ್ಟಲ್ ಯೂಸ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಕ್ರಿಸ್ಟಲ್, ಆದರೆ ಅದನ್ನು ಏನು ಮಾಡ್ಕೋಬೇಕು, ಪ್ರೋಗ್ರಾಮ್ ಮಾಡಿಸಿಯೇ ತಗೋಬೇಕು. ಹಾಗೆ ತಗೊಂಡ್ರೆ ಬ್ಲ್ಯಾಕ್ ಟರ್ಮಲಿನ್ ಹಾಕೊಂಡ್ರೆ ಏನೂ ಯೂಸ್ ಆಗಲ್ಲ. ಅದಕ್ಕೆ ನಾವು ಏನು ಪ್ರೋಗ್ರಾಮ್ ಕೊಡ್ತೀವೋ ಅದು ಆ ರೀತಿ ವರ್ಕ್ ಆಗುತ್ತೆ. ಆದರೆ ಅದಕ್ಕೆ ಯಾರು ಪ್ರೋಗ್ರಾಮ್ ಮಾಡುವಂತಹ ವಿದ್ಯೆ ಗೊತ್ತಿದೆಯೋ ಅವ್ರ ಹತ್ರನೇ ಮಾಡಿಸ್ಕೊಂಡು ಅದನ್ನು ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ನ ತಗೊಳ್ಳೋದು ಒಳ್ಳೆಯದು. ಒಂದು. ಎರಡನೇ ವಿಚಾರ, ಇದಕ್ಕೆ ಪ್ರೇತ ಬಾಧಾ ಯಂತ್ರಗಳು, ಅದನ್ನ ವ್ಯಕ್ತಿಯ ಹೆಸರಿನಲ್ಲಿ ಅದಕ್ಕೆ ಕೆಲವೊಂದು ವಿಧಿವಿಧಾನಗಳಿದೆ. ಆ ವಿಧಾನದಿಂದ ಮಾಡಿಯೇ ಧರಿಸ್ಬೇಕು. ನನಗೆ ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಯಾವುದೋ ವೆಬ್ಸೈಟಲ್ಲಿ ಸಿಗ್ತಾ ಇದೆ, ಹಾಗೇನೆ ಖರೀದಿ ಮಾಡಿದ್ರೆ ಅದ್ರ ಏನೂ ಲಾಭ ಇರಲ್ಲ. ಯಾಕೆಂದ್ರೆ ಅದಕ್ಕೊಂದು ಪ್ರೋಗ್ರಾಮ್ ಅಂತ ಆಗಿರಲ್ಲ, ಒಂದು ಮಷೀನಲ್ಲಿ ಅದು ರೆಡಿ ಆಗಿರುತ್ತೆ, ಅಥವಾ ಅದನ್ನ ಒಂದು ರೀತಿ ಮಾಡಿ ರೆಡಿ ಇಟ್ಟಿರಲಾಗುತ್ತೆ, ಅದನ್ನು ಕೊಡಲಾಗುತ್ತೆ. ಆ ರೀತಿಯದು ಪ್ರಯೋಜನ ಆಗಲ್ಲ. ವ್ಯಕ್ತಿಯ ಒಂದು ಹೆಸರಿನಲ್ಲಿ ಕೆಲವೊಂದು ವಿಧಿವಿಧಾನಗಳ ಮೂಲಕನೇ ಅದನ್ನು ಮಾಡಿಸಿ ಸ್ವೀಕರಿಸಬೇಕಾಗತ್ತೆ. ಈ ರೀತಿ ಇವುಗಳ ವಿಧಾನದಿಂದ ಪ್ರೇತ ಬಾಧೆಯಿಂದ ರಕ್ಷಣೆ ಪಡಿಬಹುದು. ಅದು ಮಾನಸಿಕವಾಗಿದ್ದಲ್ಲಿ ಅಥವಾ ಶಾರೀರಿಕವಾಗಿದ್ದಲ್ಲಿ ಅಥವಾ ಮನೆಗೆ ಸಂಬಂಧಿಸಿದಲ್ಲಿ ಆ ರೀತಿಯ ರಕ್ಷಣೆಯನ್ನು ಪಡೆಯೋದಕ್ಕೆ ಅದರಿಂದ ಸಾಧ್ಯ ಇದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.